ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆದಿದೆ. 14 ಕ್ಷೇತ್ರದ ಮತದಾರರು ಬರೆದಿರೋ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಇನ್ನು ರಾಜ್ಯದ 14 ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಅಥವಾ ವೋಟಿಂಗ್ ಟರ್ನ್ಔಟ್ ಎಷ್ಟು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇರೋದು ಬೆಂಗಳೂರು ಕೇಂದ್ರ. ಬೆಂಗಳೂರು ಕೇಂದ್ರದಲ್ಲಿ ಕಡಿಮೆ ಮತದಾನ ಆಗಿದೆ. ಕಳೆದ ಬಾರಿ 54%, ಈ ಬಾರಿ ಕೇವಲ 49% ಮಾತ್ರ. ಅಂದರೆ 100 ಮತದಾರರ ಪೈಕಿ ಕೇವಲ 49 ಮಂದಿ ಮಾತ್ರ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಅಂತ ಅರ್ಥ. ಸೊ ಅಲ್ಲಿಗೆ 51 ಜನ ಈ ಮತದಾನ ಪ್ರಕ್ರಿಯೆಯಿಂದ ದೂರ ನಿಂತಿದ್ದಾರೆ. ಸೊ ಅಲ್ಲಿಗೆ ರಿಸಲ್ಟ್ ಏನು ಅನ್ನೋದೇ ಈಗ ಕಳವಳಕಾರಿ. ಯಾಕಂತಂದ್ರೆ ನಿಮಗೆ 100 ಜನರ ಪೈಕಿ 49 ಜನ ಮಾತ್ರ ತನ್ನ ಆಯ್ಕೆ ಯಾವುದು ಅಂತ ತಿಳಿಸಿರೋದು. ಸೊ ಅಲ್ಲಿಗೆ ಬೆಂಗಳೂರಲ್ಲಿ ಈ ಬಾರಿ ಮತದಾನ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆ ಹುಸಿಯಾಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಕೇವಲ 49% ಮಾತ್ರ ಮತದಾನ ಆಗೋ ಮುಖಾಂತರ ಕಳೆದ ಬಾರಿಗಿಂತ 4% ಕಡಿಮೆಯಾಗಿದೆ ವೋಟಿಂಗು. ಇನ್ನು ಬೆಂಗಳೂರು ಉತ್ತರದಲ್ಲಿ, ಇದು ರಾಜ್ಯದಲ್ಲಿ ಅತಿ ದೊಡ್ಡ ಕ್ಷೇತ್ರ ಮತದಾರರ ಸಂಖ್ಯೆಯಲ್ಲಿ, 31 ಲಕ್ಷ ಮತದಾರರು. ಇದರಲ್ಲಿ 51% ಜನ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಕಳೆದ ಬಾರಿ 54.76% ಮತದಾನ ಆಗಿತ್ತು. ಅಂದರೆ 31 ಲಕ್ಷ ಮತದಾರರ ಪೈಕಿ 15 ಲಕ್ಷ ಮತದಾರರು ವೋಟ್ ಹಾಕೇ ಇಲ್ಲ, ಎಲೆಕ್ಷನ್ ಬೂತ್ನ ಬಳಿಗೆ ಬಂದೇ ಇಲ್ಲ. ಸೊ ಅಲ್ಲಿಗೆ ಬೆಂಗಳೂರು ಉತ್ತರದಲ್ಲೂ ಕೂಡ ಅರ್ಧದಷ್ಟು ಜನ ಮಾತ್ರ. ಬೆಂಗಳೂರು ದಕ್ಷಿಣದಲ್ಲಿ ಕಳೆದ ಬಾರಿ 53% ವೋಟಿಂಗ್ ಆಗಿತ್ತು, ಈ ಬಾರಿ 49%. ಬೆಂಗಳೂರಿನ 3 ಕ್ಷೇತ್ರದಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿ 64%, ಈ ಬಾರಿ ಜಾಸ್ತಿ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು. ಯಾಕಂತಂದ್ರೆ ಜಿದ್ದಾಜಿದ್ದಿನ ಪೈಪೋಟಿ, ಆದರೆ ಅಲ್ಲೂ ಕೂಡ ಕಡಿಮೆಯಾಗಿದೆ. 61.78% ವೋಟಿಂಗ್ ಆಗಿದೆ. ತುಮಕೂರಲ್ಲಿ 77, ಕಳೆದ ಬಾರಿ, ಈ ಬಾರಿ 72% ವೋಟಿಂಗ್ ಆಗಿದೆ. ಹಾಸನದಲ್ಲಿ 77, ಕಳೆದ ಬಾರಿ, ಈ ಬಾರಿ 72% ವೋಟಿಂಗ್ ಆಗಿದೆ. ಚಿಕ್ಕಬಳ್ಳಾಪುರ ಕಳೆದ ಬಾರಿ 76.74, ಈ ಬಾರಿ 71.85 ಸೀಮಿತ. ಚಿಕ್ಕಬಳ್ಳಾಪುರದಲ್ಲೂ ಕಡಿಮೆ ಆಗಿದೆ. ಉಡುಪಿ ಚಿಕ್ಕಮಗಳೂರು ಕಳೆದ ಬಾರಿ 76.07%, ಈ ಬಾರಿ 72.69, ಇಲ್ಲೂ ಕಡಿಮೆ ಆಗಿದೆ. ಉಡುಪಿ ಚಿಕ್ಕಮಗಳೂರಲ್ಲಿ ವೋಟಿಂಗ್ ಕಡಿಮೆ ಆಗಿದೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಯಾವಾಗಲೂ ಜಾಸ್ತಿ ಆಗುತ್ತೆ ದಕ್ಷಿಣ ಕನ್ನಡ, ಈ ಬಾರಿ ಕಡಿಮೆಯಾಗಿದೆ. 77.99 ಕಳೆದ ಬಾರಿ, ಈ ಬಾರಿ 72.30. ಇನ್ನು ಚಿತ್ರದುರ್ಗ 70.80 ಕಳೆದ ಬಾರಿ, ಈ ಬಾರಿ 3% ಡೌನು, 3% ಡೌನ್ ಆಗಿದೆ. 67.52% ವೋಟಿಂಗ್ ಆಗಿದೆ. ಮಂಡ್ಯದಲ್ಲಿ ಕಳೆದ ಬಾರಿ 80.59, ಒಂದು ಸ್ವಲ್ಪ ಸಮಾಧಾನ, ಕಳೆದ ಬಾರಿಯಷ್ಟು ದಾಟದಿದ್ರೂ ಕೂಡ 74.87%. ಸೊ ಇಷ್ಟು ಮಂಡ್ಯದಲ್ಲಿ ವೋಟಿಂಗ್ ಆಗಿದೆ. ಮೈಸೂರು ಕೊಡಗು 69.51 ಕಳೆದ ಬಾರಿ, ಈ ಬಾರಿ 67.52, 2% ವೋಟಿಂಗ್ ಡೌನು, ಡಿಸ್ಕ್ರೀಸ್ ಆಗಿದೆ. ಇನ್ನು ಚಾಮರಾಜನಗರ 75.35, ಈ ಬಾರಿ 69.86. ಸೊ ಅಲ್ಲಿಗೆ 14 ಕ್ಷೇತ್ರಗಳಲ್ಲೂ ಕೂಡ ಕಡಿಮೆ ಮತದಾನ ಆಗಿದೆ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮತದಾನದ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನ 3 ಪ್ರಮುಖ ಕ್ಷೇತ್ರಗಳು, ಇಲ್ಲಿ ವೋಟಿಂಗ್ ಜಾಸ್ತಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಎಲೆಕ್ಷನ್ ಕಮಿಷನ್ನ ಎಲ್ಲ ರೀತಿಯ ಪ್ರಯತ್ನಗಳ ಹೊರತಾಗಿಯೂ ಕೂಡ ರಾಜಧಾನಿ ಬೆಂಗಳೂರಿನ ಜನ ಮತಗಟ್ಟೆಯ ಬಳಿಗೆ ಬಂದಿಲ್ಲ. ಬೆಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ದಕ್ಷಿಣ ಅತಿ ಕಡಿಮೆ ಮತ ದಾಖಲಾಗಿದೆ. ಮಂಡ್ಯದಲ್ಲಿ ಹೆಚ್ಚು, ಆಲ್ಮೋಸ್ಟ್ 75% ಮತದಾನ ದಾಖಲಾಗಿದೆ. ವಿಧಾನಸಭಾ ಕ್ಷೇತ್ರವಾರು ಹೊಸಕೋಟೆಯಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. ಹೊಸಕೋಟೆಯಲ್ಲಿ 81% ಮತದಾನ ಆಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ವ್ಯಾಪ್ತಿಗೆ ಬರುವಂಥ ಶೃಂಗೇರಿಯಲ್ಲಿ 80.26% ಮತದಾನ ಆಗಿದೆ. ಚಿಕ್ಕಬಳ್ಳಾಪುರ, ಕನಕಪುರ, ರಾಮನಗರ, ಮಾಗಡಿ ಈ ಕ್ಷೇತ್ರದಲ್ಲಿ 80% ವೋಟಿಂಗ್ ಆಗಿದೆ. ಅತಿ ಕಡಿಮೆ ಮತದಾನ ಆಗಿರೋದು ಯಾವುದು? BTM ಲೇಔಟು -46%, ಬೊಮ್ಮನಹಳ್ಳಿ 45%. BTM ಲೇಔಟು ರಾಮಲಿಂಗಾರೆಡ್ಡಿ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ, ಅವರ ಪುತ್ರಿಯೇ ಅಭ್ಯರ್ಥಿ,
ಆದರೂ BTM ಲೇಔಟಲ್ಲಿ ವೋಟಿಂಗ್ ಆಗಿಲ್ಲ. ಸೊ ಬೆಂಗಳೂರಿನವರ ಮನಸ್ಥಿತಿ ಏನು, ಬೆಂಗಳೂರಿನ ವೋಟಿಂಗ್ನ ಪರಿಸ್ಥಿತಿ ಏನು ಅನ್ನೋದರ ಬಗ್ಗೆ ಗಂಭೀರ ಪ್ರಶ್ನೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.